ಅದೇ ನಾವು ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಎಲ್ಲ ಆಯಿತು. ಅವರೆಲ್ಲ ಬಂದಿದ್ದಾರೆ, ಬಂದ್ರೂ ಅವನ ಪರವಾಗೇ ಮಾತಾಡ್ತಿದ್ದಾರೆ. ಯಾಕೆ ಹೊಡೆದಿದ್ದಾರೆ ಏನು ಅಂತ ಏನೂ ಕೇಳ್ತಾ ಇಲ್ಲ, ಏನೂ ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ ಅವ್ರು ಯಾರು. ಅವ್ರ ಹೆಣ್ಮಕ್ಳಿಗಾದರೆ ಈ ಥರ ಮಾಡ್ತಾರಾ? ನಮ್ಮ ಹೆಣ್ಮಕ್ಳಿಗಾಗಿ ನಮಗೆ ಅಷ್ಟು ಹೊಟ್ಟೆ ಉರಿತೈತಂದರೆ ನಮಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ನೋವಾಗ್ತೈತೆ. ಅವಳಿಗೆ ಏನಾದರೂ ಒಂದು ಸರ್ಕಾರದಿಂದ ನಮಗೇನಾದ್ರು ಮಾಡಿ ಒಂದು ನ್ಯಾಯ ಕೊಡಿಸ್ಲಿ, ಅಷ್ಟನ್ನು ನಾವು ಕೇಳ್ಕೊತಿದ್ದೀವಿ. ಏನಕ್ಕೋಸ್ಕರ ಅಲ್ಲೇ ಮಾಡ್ತಿದ್ರು? ಅದೇ ಅವ್ರಿಗೆ ಗಂಡು ಮಕ್ಕಳಾಗಿಲ್ಲ, ನಾವು ಬೇರೆ ಮದುವೆ ಆಗಬೇಕು, ಅದೇ ಉದ್ದೇಶ ಅವ್ರದ್ದು. ಗಂಡು ಮಕ್ಕಳಾಗಿಲ್ಲ ನಮಗೆ, ಇವಳನ್ನ ಕರ್ಕೊಂಬಂದಿರು ಇಟ್ಕೊಂಡ್ರೆ ಬರೀ ಹೆಣ್ಮಕ್ಳು. ಇನ್ನೂ ಆಪ್ರೇಷನ್ ಸಹಿತ ಮಾಡಿಸಿಲ್ಲ ಅವಳಿಗೆ. ಮಾತ್ರೆ ನುಂಗ್ಸೋದು, ಅಬಾಷನ್ ಮಾಡಿಸೋದು, ಅವಳಿಗೆ ಪದೇ ಪದೇ ಹಿಂಗೆ ಇಟ್ಕೊಂಡು ಹೊಡಿಯೋದು, ಓಡಿಸೋದು. 3 ತಿಂಗಳು, ಈಗ 3 ತಿಂಗಳು ಚೆನ್ನಾಗಿರ್ತೀನಿ ಅಂತ ಕರ್ಕೊಂಬರೋದು ಬಂದು, ಈಗ 3 ತಿಂಗಳು ಆದ್ರ ಮೇಲೆ ಹೊಡೆದು ಓಡಿಸೋದು, ಮಕ್ಕಳಿಗೆಲ್ಲ ಹಿಂಸೆ ಕೊಡೋದು, ಮಕ್ಕಳಿಗೆಲ್ಲ ಹೊಡಿಯೋದು, ಅವರಿಗೆಲ್ಲ ಟಾರ್ಚರ್ ಮಾಡೋದು, ಈ ಥರ ಎಲ್ಲ ಮಾಡಿದ್ದಾನೆ. ಆ ಮಕ್ಕಳನ್ನು ಕೂಡ ಕೇಳ್ರಿ, ಅಪ್ಪನೇ ಬೇಡ ಅಂತ ಹೇಳ್ತವೆ ಮಕ್ಕಳು. ನಮಗೆ ನಮ್ಮ ಅಪ್ಪ ಬೇಕು, ನಾನು ಹೋಗ್ತೀನಿ ಅಂತ ಕೇಳೋದಿಲ್ಲ. ಅಲ್ಲಿ ಊರಿಗೆ ಅವ್ರ ಅಪ್ಪ ಬರ್ತಾ ಇದ್ದಾನೆ ಅಂತ ಗೊತ್ತಾದರೆ ಹೋಗಿ ಬಚ್ಚಿಕೊಳ್ತವೆ ಹುಡುಗರುಗಳು ಅಂತ. ಅಪ್ಪ ನಮಗೆ ಬೇಡ ಅಂತ ಹೇಳ್ತವೆ. ಇವನು ನನ್ನ ಅಮೇರಿಕದಲ್ಲಿ ಓದಿಸ್ಬೇಕು ಮಕ್ಕಳನ್ನ, ಅಲ್ಲೋದು ಈ ಥರ ಮಾಡಿಬಿಟ್ಟು ಅಮೇರಿಕದಲ್ಲಿ ಓದಿಸೋದ ಇವನು. ಈ ಥರ ಎಲ್ಲ ಮಾಡ್ತಾನೆ. ಅವನಿಗೆ ಏನಾದರೂ ಮಾಡಿ ಅವನಿಗೆ ಶಿಕ್ಷೆ ಆಗಲಿ. ಅಲ್ಲೇ ಮಾಡಲಿಕ್ಕೆ ಕಾರಣ ಏನು? ಹೊಡೆಯೋದಕ್ಕೆ ಅದೇ ಅವರ ಅಪ್ಪ ಅವ್ರ ಅಣ್ಣ ಅವರು ಹೇಳ್ಕೊಡ್ತಾರೆ. ಅದೇ ಹೇಳ್ಕೊಟ್ಟಿದ್ದಕ್ಕೆ ಅವ್ನು ಬಂದು ಹೊಡಿತಾನೆ. ಬಂದು ಹೊಡಿಯೋದು. ಬರೀ ಕಾರಣಗಳು ಹುಡ್ಕೋದು, ಅಡುಗೆ ಮಾಡಿಟ್ಟಿಲ್ಲ, ಊಟಕ್ಕಿಟ್ಟಿಲ್ಲ, ಈ ಥರ ಎಲ್ಲ ಹೇಳೋದು. ಇವನು ಭಾಳ ಇದು ಮಾಡೋದು, ಹಿಂಸೆ ಕೊಡೋದು, ಅವಳಿಗೆ ಮಾನಸಿಕ ಅವಳ ಮೈಯೆಲ್ಲ ನೋಡೋಂಗಿಲ್ಲ ಆ ರೀತಿ ಹೊಡೆದಿದ್ದಾನೆ. ಅದು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅವನು. ಅವನಿಗೆ ಶಿಕ್ಷೆ ಆಗಬೇಕು. ಕವಿತಾ, ಅದೇ ನಾವು ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಎಲ್ಲ ಆಯಿತು. ಅವರೆಲ್ಲ ಬಂದಿದ್ದಾರೆ, ಬಂದ್ರೂ ಅವನ ಪರವಾಗೇ ಮಾತಾಡ್ತಿದ್ದಾರೆ. ಯಾಕೆ ಹೊಡೆದಿದ್ದಾರೆ ಏನು ಅಂತ ಏನೂ ಕೇಳ್ತಾ ಇಲ್ಲ, ಏನೂ ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ ಅವ್ರು ಯಾರು. ಅವ್ರ ಹೆಣ್ಮಕ್ಳಿಗಾದರೆ ಈ ಥರ ಮಾಡ್ತಾರಾ? ನಮ್ಮ ಹೆಣ್ಮಕ್ಳಿಗಾಗಿ ನಮಗೆ ಅಷ್ಟು ಹೊಟ್ಟೆ ಉರಿತೈತಂದರೆ ನಮಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ನೋವಾಗ್ತೈತೆ. ಅವಳಿಗೆ ಏನಾದರೂ ಒಂದು ಸರ್ಕಾರದಿಂದ ನಮಗೇನಾದ್ರು ಮಾಡಿ ಒಂದು ನ್ಯಾಯ ಕೊಡಿಸ್ಲಿ, ಅಷ್ಟನ್ನು ನಾವು ಕೇಳ್ಕೊತಿದ್ದೀವಿ. ಏನಕ್ಕೋಸ್ಕರ ಅಲ್ಲೇ ಮಾಡ್ತಿದ್ರು? ಅದೇ ಅವ್ರಿಗೆ ಗಂಡು ಮಕ್ಕಳಾಗಿಲ್ಲ, ನಾವು ಬೇರೆ ಮದುವೆ ಆಗಬೇಕು, ಅದೇ ಉದ್ದೇಶ ಅವ್ರದ್ದು. ಗಂಡು ಮಕ್ಕಳಾಗಿಲ್ಲ ನಮಗೆ, ಇವಳನ್ನ ಕರ್ಕೊಂಬಂದಿರು ಇಟ್ಕೊಂಡ್ರೆ ಬರೀ ಹೆಣ್ಮಕ್ಳು. ಇನ್ನೂ ಆಪ್ರೇಷನ್ ಸಹಿತ ಮಾಡಿಸಿಲ್ಲ ಅವಳಿಗೆ. ಮಾತ್ರೆ ನುಂಗ್ಸೋದು, ಅಬಾಷನ್ ಮಾಡಿಸೋದು, ಅವಳಿಗೆ ಪದೇ ಪದೇ ಹಿಂಗೆ ಇಟ್ಕೊಂಡು ಹೊಡಿಯೋದು, ಓಡಿಸೋದು. 3 ತಿಂಗಳು, ಈಗ 3 ತಿಂಗಳು ಚೆನ್ನಾಗಿರ್ತೀನಿ ಅಂತ ಕರ್ಕೊಂಬರೋದು ಬಂದು, ಈಗ 3 ತಿಂಗಳು ಆದ್ರ ಮೇಲೆ ಹೊಡೆದು ಓಡಿಸೋದು, ಮಕ್ಕಳಿಗೆಲ್ಲ ಹಿಂಸೆ ಕೊಡೋದು, ಮಕ್ಕಳಿಗೆಲ್ಲ ಹೊಡಿಯೋದು, ಅವರಿಗೆಲ್ಲ ಟಾರ್ಚರ್ ಮಾಡೋದು, ಈ ಥರ ಎಲ್ಲ ಮಾಡಿದ್ದಾನೆ. ಆ ಮಕ್ಕಳನ್ನು ಕೂಡ ಕೇಳ್ರಿ, ಅಪ್ಪನೇ ಬೇಡ ಅಂತ ಹೇಳ್ತವೆ ಮಕ್ಕಳು. ನಮಗೆ ನಮ್ಮ ಅಪ್ಪ ಬೇಕು, ನಾನು ಹೋಗ್ತೀನಿ ಅಂತ ಕೇಳೋದಿಲ್ಲ. ಅಲ್ಲಿ ಊರಿಗೆ ಅವ್ರ ಅಪ್ಪ ಬರ್ತಾ ಇದ್ದಾನೆ ಅಂತ ಗೊತ್ತಾದರೆ ಹೋಗಿ ಬಚ್ಚಿಕೊಳ್ತವೆ ಹುಡುಗರುಗಳು ಅಂತ. ಅಪ್ಪ ನಮಗೆ ಬೇಡ ಅಂತ ಹೇಳ್ತವೆ. ಇವನು ನನ್ನ ಅಮೇರಿಕದಲ್ಲಿ ಓದಿಸ್ಬೇಕು ಮಕ್ಕಳನ್ನ, ಅಲ್ಲೋದು ಈ ಥರ ಮಾಡಿಬಿಟ್ಟು ಅಮೇರಿಕದಲ್ಲಿ ಓದಿಸೋದ ಇವನು. ಈ ಥರ ಎಲ್ಲ ಮಾಡ್ತಾನೆ. ಅವನಿಗೆ ಏನಾದರೂ ಮಾಡಿ ಅವನಿಗೆ ಶಿಕ್ಷೆ ಆಗಲಿ. ಅಲ್ಲೇ ಮಾಡಲಿಕ್ಕೆ ಕಾರಣ ಏನು? ಹೊಡೆಯೋದಕ್ಕೆ ಅದೇ ಅವರ ಅಪ್ಪ ಅವ್ರ ಅಣ್ಣ ಅವರು ಹೇಳ್ಕೊಡ್ತಾರೆ. ಅದೇ ಹೇಳ್ಕೊಟ್ಟಿದ್ದಕ್ಕೆ ಅವ್ನು ಬಂದು ಹೊಡಿತಾನೆ. ಬಂದು ಹೊಡಿಯೋದು. ಬರೀ ಕಾರಣಗಳು ಹುಡ್ಕೋದು, ಅಡುಗೆ ಮಾಡಿಟ್ಟಿಲ್ಲ, ಊಟಕ್ಕಿಟ್ಟಿಲ್ಲ, ಈ ಥರ ಎಲ್ಲ ಹೇಳೋದು. ಇವನು ಭಾಳ ಇದು ಮಾಡೋದು, ಹಿಂಸೆ ಕೊಡೋದು, ಅವಳಿಗೆ ಮಾನಸಿಕ ಅವಳ ಮೈಯೆಲ್ಲ ನೋಡೋಂಗಿಲ್ಲ ಆ ರೀತಿ ಹೊಡೆದಿದ್ದಾನೆ. ಅದು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅವನು. ಅವನಿಗೆ ಶಿಕ್ಷೆ ಆಗಬೇಕು. ಕವಿತಾ.